ಬಹುಶಃ ನಮ್ಮ ಕಂಪನಿ ಮಾಡಿದ ಪ್ರಾಜೆಕ್ಟ್ಗಿಂತ ಅವನು ಮಾಡಿದ ಪ್ರಾಜೆಕ್ಟ್ನಲ್ಲಿ ಹೆಚ್ಚಿನ ಸತ್ವ ಇತ್ತೇನೋ, ಅದಕ್ಕೆ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಕೋಪ ಮಾಡ್ಕೊಂಥದ್ದೇನು? ಗೆದ್ದಿದ್ದು ನಮ್ಮ ಮನೆ ಮಗ ತಾನೇ, ಖುಷಿ ಪಡೋ ವಿಚಾರ ಅಮ್ಮ. ಕಾರ್ತಿಕ್, ಕಂಗ್ರಾಟ್ಸ್ ಗಣೋ. ಆ ಕೈನು ಕೊಡು. ನೀವೆಲ್ಲರೂ ಅವನನ್ನ ಹೀಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಅವನಿವತ್ತು ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿರೋದು. ಇವತ್ತು ನಮಗ್ ಗೊತ್ತಿಲ್ದಂಗೆ ಪ್ರಾಜೆಕ್ಟ್ ಕಳಿಸ್ತಾನೆ, ನಾಳೆ ಇಡೀ ಕಂಪನಿಗೆ ಮೋಸ ಮಾಡ್ತಾನೆ. ಆಗ ಏನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಕೀರ್ತನ, ನಾಲಿಗೆ ಮೇಲೆ ಹಿಡ್ತಾ ಇರಲಿ. ಕಾರ್ತಿಕು ನನ್ನ ಮಗ, ಅವನು ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಅಷ್ಟಕ್ಕೂ ಸೋತವ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರನೂ ಇರಲ್ಲ, ಅರ್ಹತೆನೂ ಇರಲ್ಲ. ನಮ್ಮ ಕಂಪನಿ ಎಂಪ್ಲಾಯಿ ಬೇರೆ ಕಡೆ ಕೆಲಸ ಮಾಡಿದ್ರೆ ನೀವು ಒಪ್ತಿದ್ರಾ? ಇಲ್ಲ ತಾನೆ? ಇದು ಹಾಗೇನೆ ಅಪ್ಪ. ನಮ್ಮ ಜೊತೆಗೆ ಇದ್ಕೊಂಡು ಛೇ, ಇದು ತಪ್ಪು ಅಪ್ಪ. ಕೀರ್ತನ, ಇದರಿಂದ ನಾವು ಪಾಠ ಕಲಿಬೇಕು. ಜೊತೆಯಲ್ಲಿ ಇದು ಕಾರ್ತಿಕನನ್ನ ಗುರುತಿಸಲಿಲ್ಲ, ಆದರೆ ಅವನು ತನ್ನ ಛಲ ಬಿಡಲಿಲ್ಲ, ತನ್ನ ಬಲವನ್ನ ಅವನೇ ಗುರುತಿಸ್ಕೊಂಡ. ಅಪ್ಪ, ಒಂದು ಸ್ಮಾಲ್ ಕರೆಕ್ಷನ್. ಇದರಲ್ಲಿ ನನ್ನ ಪಾತ್ರಕ್ಕಿಂತ ಸತ್ಯನ್ ಸಹಕಾರನೇ ಜಾಸ್ತಿ ಇದೆ. ರೀ, ನೀವು ಮಾಡಿದ ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ ರೀ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ಸೀತಾ? ಕಾರ್ತಿಕ್ ವಿಚಾರದಲ್ಲಿ. ಅವನ ಮದುವೆಯಿಂದ ನೀವು ತಗೊಂಡಿರೋ ಯಾವ ನಿರ್ಧಾರನೂ ಸರಿ ಇಲ್ಲ ನೋಡಿ. ಈಗ ಅವನ ಟ್ಯಾಲೆಂಟ್ ವಿಚಾರದಲ್ಲೂ ಅಷ್ಟೇ ತಪ್ಪು ಮಾಡಿದ್ದೀರಾ. ಅಲ್ಲ ರೀ, ಅವನ ಪ್ರಾಜೆಕ್ಟನ್ನು ನಮ್ಮ ಕಂಪನಿಯಿಂದನೇ ಕಳಿಸ್ಬೋದಾಗಿತ್ತಲ್ವಾ? ಇಲ್ಲ ಸೀತಾ, ನೀನು ತಪ್ಪು ತಿಳ್ಕೊಂಡಿದೀಯ. ನಾನು ಅವನ ಮದುವೆ ನಿರ್ಧಾರ ಮಾಡಿದ್ರಿಂದಲೇ ಎಲ್ಲನೂ ಒಳ್ಳೇದಾಗ್ತಿರೋದು. ನೋಡು, ಅವನು ಪ್ರಾಜೆಕ್ಟನ್ನು ಮೊದಲು ನನಗೆ ಸಬ್ಮಿಟ್ ಮಾಡಿದ್ದ, ಅದು ನಾನು ರಿಜೆಕ್ಟ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಿಲ್ಲದೇನೆ ಇನ್ನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾನೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಸತ್ಯ. ಅವಳ ಸಹಾಯದಿಂದಲೇ ಅದಾಗಿರೋದು. ಪ್ರತಿಭೆ ಇದ್ದವರು ಅವಕಾಶಕ್ಕೋಸ್ಕರ ಕಾಯಲ್ಲ, ಅವಕಾಶನ ಸೃಷ್ಟಿ ಮಾಡ್ಕೋತಾರೆ. ನನಗಂತೂ ಅವಳು ಧಾವಂತದಲ್ಲಿ ನನ್ನ ಮಗ ಕಳೆದು ಹೋಗದೆ ಇದ್ರೆ ಸಾಕು. ಮೊದಲಾದ್ರೆ ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ತಗೋತಿದ್ದ. ಈಗ ನೋಡಿದ್ರೆ ಬರೀ ಸತ್ಯ ಸತ್ಯ ಅಂತಿದ್ದಾನೆ. ಯಾರ ಮಾತು ಕೇಳಿಸ್ಕೋತಾನೆ ಅನ್ನೋದು ಮುಖ್ಯ ಅಲ್ಲ ಕಣೆ. ಯಾವ ಮಾತನ್ನು ಕೇಳಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಹೋಗ್ತಾನಲ್ಲ, ಅದು ಮುಖ್ಯ. ನಮ್ಮ ಕಾರ್ತಿಕು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನೀನೇನು ಚಿಂತೆ ಮಾಡಬೇಡ ಸೀತಾ. ಸತ್ಯನ ಬಗ್ಗೆ ಅನುಮಾನ ಪಡೋದು ಬೇಡ ಕಣೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಯಾವತ್ತೂ ಒಳ್ಳೆ ಕೆಲಸನ ಮಾಡ್ತಾಳೆ. ಅವಳು ನೋಡೋ ದೃಷ್ಟಿಕೋನನ ನೀನು ಬದಲಾಯಿಸು.
ಕಾರ್ತಿಕ್ ಮತ್ತು ಸತ್ಯಳ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ನೋಡಮ್ಮ, ಕಾರ್ತಿಕ್ ಗೆಲುವಲ್ಲಿ ನಿಂದು ಪಾಲಿದೆ. ನೀನು ಅಲ್ಲಿರಲೇಬೇಕು, ಅದು ನಿನ್ನ ಕರ್ತವ್ಯ. ಇಬ್ಬರೂ ಒಟ್ಟಿಗೆ ಹೊರಡ್ತೀರಾ, ಪ್ರಶಸ್ತಿ ನಿಮಗೇ ಸಿಗುತ್ತೆ. ಆಲ್ ದ ಬೆಸ್ಟ್. ಅಲ್ಲ ರೀ, ಫಂಕ್ಷನ್ ಇನ್ನು 3 ದಿನ ಆದ್ಮೇಲೆ ಅಂತ ಹೇಳ್ತೀರಾ, ನಾಳೆನೇ ಯಾಕೆ ಇವ್ರು ಹೊರಡಬೇಕು? ನಾನು ನಿರ್ಧಾರ ಮಾಡಿ ಆಗಿದೆ. ಅವ್ರು ಹೊರಡಲೇಬೇಕು, ಹೊರಡ್ತಾರೆ ಅಷ್ಟೇ, ಬೇರೆ ಮಾತೇ ಇಲ್ಲ. ಊಟ ಮಾಡಿ. ಕಾರ್ತಿಕ್ ಮತ್ತು ಸತ್ಯಳ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ದಿಸ್ ಇಸ್ ಟೂ ಮಚ್ ಅಪ್ಪ. ಅವ್ರ ಲೈಫು ಅವ್ರು ನೋಡ್ಕೋತಾರೆ, ನೀವ್ ಯಾಕೆ ಇಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ? ಸತ್ಯ ಇಷ್ಟು ದಿನ ನಮ್ಮ ಮನೆ ಸೊಸೆಯಾಗಿ ಈ ಮನೆ ಆಚಾರ ವಿಚಾರಗಳನ್ನು ಕಲ್ತ್ಕೊಳ್ಳೋದ್ರಲ್ಲೇ ಕಾಲ ಕಳೆದುಬಿಟ್ಲು. ಒಂದು ದಿನ ಆದರೂ ಅವರಿಬ್ಬರಿಗೆ ಗಂಡ ಹೆಂಡತಿ ಅಂತ ಏಕಾಂತ ಕೊಟ್ಟಿದ್ದೀವ? ಹೋಗ್ಲಿ, ಒಂದು 4-6 ದಿನ ಆಚೆ ಎಲ್ಲಾರು ತಿರುಗಾಡ್ಕೊಂಡು ಬನ್ನಿ ಅಂತ ಹೇಳಿದೀವ, ಕಳಿಸಿದ್ದೀವ? ಅದಕ್ಕೆ ಇದೇ ಸರಿಯಾದ ಸಮಯ ಅಂತ ಇದೆಲ್ಲ ಪ್ಲಾನ್ ಮಾಡಿದ್ದು. ರೀ, ನಮ್ಮ ಕಾಲದಲ್ಲಿ ನಾವೇನು ಸುತ್ತಾಡಕ್ ಹೋಗಿದ್ವಾ? ನಮ್ಮ ಕಾಲನೇ ಬೇರೆ ಸೀತಾ, ಈಗಿನ ಕಾಲನೇ ಬೇರೆ. ನಮ್ಮ ಹೋಗಿನ ನೇರಕ್ಕೆ ನಡೆಯೋಕ್ಕಾಗತ್ತಾ? ನೀವೇನೇ ಹೇಳಿ, ಕಾರ್ತಿಕ್ ಜೊತೆ ಸತ್ಯನ್ ಕಳಿಸ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ ಸೀತಾ, ಸತ್ಯ ಈಗಿನ ಕಾಲದ ಹುಡುಗಿ. ಈಗಿನ ಕಾಲದ ಹುಡುಗಿಯರು ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇವಳು ನಡ್ಕೊಳ್ಳಿ ಬಿಡು. ಸತ್ಯ ಅಂತೂ 10 ವರ್ಷಗಳ ಹಿಂದೆನೆ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡೋ ಅಂತ ಹೆಣ್ಣುಮಗಳಾಗಿದ್ಲು. ಬಹುಶಃ ನೀನು ಹೇಳೋ ಹಾಗೆ ಅವಳು ಕಡಿಮೆ ಕಲ್ತಿರಬಹುದು. ಆದರೆ ಅವಳ ಜೀವನದ ಪಾಠ ಎಲ್ಲಕ್ಕಿಂತ ದೊಡ್ಡದು. ಅಂತ ಹುಡುಗಿ ನಮ್ಮ ಮನೆ ಅಂದ್ರೆ ಈ ಕೋಟೆ ಮನೆ ಸೊಸೆ ಆಗಬೇಕು ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಕಣೆ. ಅಪ್ಪ ಪ್ಲೀಸ್, ಅವಳು ಜೀವನದ ಪಾಠನ ನಮ್ಮ ಕಾರ್ತಿಕ್ ಎಜುಕೇಶನ್ಗೆ ಹೋಲಿಸ್ಬೇಡಿ. ಅವಳು ನಟ್ಟು ಬೋಲ್ಟು ಎಲ್ಲಿ, ನಮ್ಮ ಕಾರ್ತಿಕ್ MBA ಕ್ವಾಲಿಫಿಕೇಶನ್ ಎಲ್ಲಿ? ಓಹೋ, ಈಗ ನಟ್ಟು ಬೋಲ್ಟು ಅಂತ ಹೀಯಾಳುತ್ತಿದೆಯಲ್ಲ. ಅವಳು ನಟ್ಟು ಬೋಲ್ಟು ಹಿಡಿದಿದ್ದರಿಂದಲೇ ಈ ಪ್ರಾಜೆಕ್ಟು ಓಕೆ ಆಗಿದ್ದು. ನಿನ್ನ ತಮ್ಮ ಇದಾನಲ್ಲ ಕಾರ್ತಿಕ್, ಅವನು MBA ಎಂದಲ್ಲ. ಹಾಗಿದ್ರೆ ಇನ್ಮೇಲೆ ಯಾರು ಓದೋದೇ ಬೇಡ ಬಿಡಿ. ಸ್ಪ್ಯಾನರ್ ಇಟ್ಕೊಂಡು ಒಂದು ಗ್ಯಾರೇಜ್ ಓಪನ್ ಮಾಡೋಣ. ಸತ್ಯಾಳ ಗ್ಯಾರೇಜ್ ಎಕ್ಸ್ಪೀರಿಯನ್ಸು ಮತ್ತು ನಮ್ಮ ಕಾರ್ತಿಕನ ಬುದ್ಧಿವಂತಿಕೆ ನಮ್ಮ ಕಂಪನಿಲಿ ಆಟೋಮೊಬೈಲ್ ಸೆಕ್ಟರ್ನ ಓಪನ್ ಮಾಡೋದಕ್ಕೆ ಧೈರ್ಯ ಕೊಡ್ತಾ ಇದೆ. ಮಾಡ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಾ? ವಿಷಯ ಇದೆ,
ವಿಷಯ ಇಲ್ಲದೆ ನಾನು ನಿನ್ನನ್ನು ನೆನಪಿಸ್ಕೋತೀನ ಬಾಲ. ಹೇಳಿ ಮೇಡಮ್, ನನ್ನಿಂದ ಏನಾಗಬೇಕು? ಒಂದು ಕೆಲಸ ಆಗಬೇಕು. ಇದು ಸ್ವಲ್ಪ ದೊಡ್ಡ ವಿಷಯನೇ. ನೀನು ನಾನು ಹೇಳ್ದಾಗೆ ಮಾಡಬೇಕು. ಅದು ಸದ್ಯಕ್ಕೆ ಸಿಟಿ ಲೈಫಿಂದ ದೂರ ಇದ್ದೀನಿ. ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗ ಡೌಟೇ ಆಗಲ್ಲ ಬಿಡಿ ಮೇಡಮ್. ವಾಟ್? ನನಗೆ ನೋ ಅಂತಿದ್ಯಾ? ನನಗೂ ನಿಮಗೂ ಮಧ್ಯೆ ಏನೂ ಇಲ್ಲ ಅಂದಾಗ ನೋ ಹೇಳಕ್ಕೆ ನೋ ಪ್ರಾಬ್ಲಮ್. ನೀನು ನನಗೆ ಕೆಲಸ ಮಾಡಿಕೊಟ್ಟೆ ಕೊಡ್ತೀಯ ಬಾಲ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಮಾಡಲ್ಲ ಅಂದ್ರೆ ಆ ಆಪ್ಷನ್ನು ನಿನಗಿಲ್ವೇ ಇಲ್ಲ ಬಾಲ. ನಿನಗೆ ದಿವ್ಯ ಬೇಕು, ಆ ದಿವ್ಯಂಗೆ ದುಡ್ಡು ಬೇಕು. ಆ ದುಡ್ಡನ್ನು ಕೊಡೋಳು ನಾನು. ಸೊ ನಾನು ಹೇಳ್ದಾಗೆ ನೀನು ಮಾಡೇ ಮಾಡ್ತೀಯ. ಅಬ್ಬಾ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಇಷ್ಟೊತ್ತು. ನಿಮ್ಗಿಲ್ಲ ಅಂತೀನ ಮೇಡಮ್. ಅದೇನು ಕೆಲಸ ಆಗ್ಬೇಕು ಹೇಳಿ. ಗುಡ್, ವೆರಿ ಗುಡ್. ಡನ್ ಮೇಡಮ್, ನಿಮ್ಮ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಹಾಂ, ಅಲ್ಲ ಡಾರ್ಲಿ, ಏನಾಯ್ತು? ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಸುಹಾಸ್? ಇಷ್ಟು ಆರಾಮಾಗಿ ಬಿದ್ಕೊಂಡು ಸಾಂಗ್ ಕೇಳ್ತಿದ್ಯಲ್ಲ, ಹೌ ಕ್ಯಾನ್ ಯು ಬಿ ಸೋ ಇರ್ರೆಸ್ಪಾನ್ಸಿಬಲ್ ಯಾ? ಅಲ್ಲ ಡಾರ್ಲಿಗೂ, ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಬೈತಿದ್ಯಾ? ಹೊರಡಲ್ವಾ? ಹೊರಡೋದಾ? ಎಲ್ಲಿಗೆ? ಏನಾದರೂ ಫಂಕ್ಷನಾ? ಓ ಗಾಡ್ ಸುಹಾಸ್, ಕಾರ್ತಿಕ್ ಸತ್ಯ ಹೋಗೋ ಜಾಗಕ್ಕೆ ನೀನು ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ಯಾ ಯು ಆರ್ ರೈಟ್ ಡಾರ್ಲಿಗೂ. ಆದರೆ ಅದು ನಾಳೆ ಬೆಳಿಗ್ಗೆ ಅಲ್ವಾ? ನಾಳೆ ಬೆಳಗ್ಗೆನೆ ಸುಹಾಸ್. ಬಟ್ ಅದಕ್ಕೆ ಹೋಗ್ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೊಂಡಿದ್ಯಾ? ಫಸ್ಟ್ ಆಫ್ ಆಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ಯಾ? ಅದಕ್ಕೇನಂತೆ ಟಕ್ ಅಂತ ಪ್ಯಾಕ್ ಆಗುತ್ತೆ. ಅದಕ್ಕೆ ಯಾಕೆ ನೀನು ಮೂಡ್ ಹಾಳು ಮಾಡ್ಕೋತೀಯಾ? ನಿನ್ನಂತ ಗಂಡನ್ನ ಕಟ್ಕೊಂಡ್ಮೇಲೆ ನನ್ನ ಮೂಡ್ ಹೇಗ್ ತಾನೇ ಸರಿ ಇರೋದಕ್ಕೆ ಸಾಧ್ಯ ಹೇಳು? ಮೊದಲು ಹೇಳಿದ ಕೆಲಸ ಮಾಡಿ ಹೋಗಿ ರೆಡಿ ಆಗು. ಓಕೆ ಡಾರ್ಲಿಗೂ. ನೀನ್ ಅಲ್ಲಿಗೆ ಹೋದ್ಮೇಲೆ ಏನ್ ಕೆಲಸ ಅನ್ನೋದು ಗೊತ್ತು ತಾನೆ? ಸತ್ಯ ಕಾರ್ತಿಕ್ಕು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿ ಒಂದು ಅಪ್ಡೇಟು ನನಗೆ ಬರಬೇಕು. ನೀನು ಅವ್ರಿಗೆ ಗೊತ್ತಾಗದಿರೋ ಹಾಗೆ ಅವರನ್ನ ಫಾಲೋ ಮಾಡಿ ಪ್ರತಿ ಒಂದು ಇನ್ಫಾರ್ಮೇಶನ್ ನನಗೆ ಕೊಡ್ತಾ ಇರಬೇಕು. ಓಕೆ ಡಾರ್ಲಿಂಗು. ಮಿಕ್ಕಿದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನಾಳೆ ಬೆಳಗ್ಗೆ ಕಾರ್ ಬರುತ್ತೆ, ಇಲ್ಲಿಂದ ಹೊರಡ್ತಾ ಇರು. ಓಕೆ ಡಾರ್ಲಿಂಗು, ಥ್ಯಾಂಕ್ ಯು. ಹೌದು ಕಣೋ, ನೀವೇನು ಹೊತ್ಕೊಂಡು ಹೋಗ್ತೀರಾ? ಇನ್ನೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಲ್ವಾ? ಎಲ್ಲದಕ್ಕೂ ಕಾರಣ ಇದೆ ಚಿಕ್ಕಿ. ಇಂಪಾರ್ಟೆಂಟ್ ಆಗಿ ಏನೇನ್ ಬೇಕೋ ಅದನ್ನ ಮಾತ್ರ ತಗೊಂಡಿದೀವಿ. ಹಂಗೂ ಏನಾದ್ರೂ ಬೇಕಾದ್ರೆ ಅಲ್ಲೇ ತಗೊಂಡ್ರೆ ಆಯ್ತು. ಹೇಗೂ ಹೋಗ್ತಿರೋದು ಬೀಚ್ ಸೈಡ್ ಅಲ್ವಾ, ಅಲ್ಲಿ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಹಾಗಲ್ವೋ ಕಾರ್ತಿಕ್, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮನೆಯಿಂದನೇ ತಯಾರಾಗಿ ಹೋಗೋದು ಒಳ್ಳೇದು ಅಲ್ವಾ? ಅವ್ರೇನು ಚಿಕ್ಕ ಮಕ್ಕಳೇನೆ, ಒಳ್ಳೆ ಸ್ಕೂಲ್ ಹುಡುಗರನ್ನ ಸ್ಕೂಲ್ ಟ್ರಿಪ್ ಕಳಿಸೋ ಥರ ಆಡ್ತಿದ್ದೀಯಾ? ನೋಡ್ರಪ್ಪ, ನೀವೇನು ಯೋಚನೆ ಮಾಡಿ ಹೋಗ್ಬಿಟ್ಟು ಬನ್ನಿ. ಹಾಂ ಸರಿಪ್ಪ, ಬರ್ತೀವಿ. ರಾಯರೇ, ಸೀತಮ್ಮ, ಹೋಗಿ ಬರ್ತೀವಿ. ಆಲ್ ದಿ ಬೆಸ್ಟ್ ಅಪ್ಪ. ಹಾಂ, ಅವಾರ್ಡು ನಿನಗೆ ಸಿಗಲಿ. Thanks, ಆಮೇಲೆ
ನಾನು ಹೇಳಿದ್ದನ್ನು ಮರಿಬೇಡ ಕಣೋ, ತಾತ ಆಗಬೇಕು ಬೇಗ. ಅಪ್ಪ ಆಯ್ತು, ಬರ್ತೀವಿ ನಾವು. ಬಾಯ್ ಬಾಯ್ ಚಿಕ್ಕಿ, ಬಾಯಪ್ಪ, ಬಾಯ್ ಬಾಯ್ ಬಾಯ್. ಅಯ್ಯೋ, ನಮ್ದು ಒಂದು ಕಾಲ ಇತ್ತು, ಬೈಕ್ನಲ್ಲಿ ಜೂಮ್ ಅಂತ ಹೋಗ್ತಾ ಇದ್ವಿ. ಆ ಜಾಲಿ ರೈಡು, ಓವರ್ಟೇಕ್ ಮಾಡುವಾಗ ಆಹಾ ಎಂತ ಮಜಾ. ಈಗ ಈ ಕಾರು, AC, ಸತ್ತರಿಕೆ ಇಲ್ಲೇ ಇಲ್ಲ. ನಾವು ಬೈಕಲ್ಲಿ ಹೋಗೋ ತರ ಇದ್ದಿದ್ರೆ ಅಲ್ಲ ಅಮೂಲ್ ಬೇಬಿ, ನೀನ್ ನಿಜವಾಗ್ಲೂ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೆ ಇದನ್ನೆಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ನನ್ನ ಕೇಳ್ಬೇಕು ತಾನೆ. ಬೈಕಲ್ಲಿ ನಾನು ಹೇಗ್ ಬರ್ಲಿ? ಅಷ್ಟು ದೂರ ಸೀರಿಯಲ್ ಒಂದೇ ಕಡೆ ಕಾಲ್ ಹಾಕೊಂಡ್ ಕೂರೋದಕ್ಕೆ ಆಗತ್ತ ನನ್ ಕೈಯಲ್ಲಿ? ಬೇಡ, ನಾರ್ಮಲ್ ಆಗಿ ನಾನು ಹೇಗೆ ಕೂತ್ಕೋತೀನೋ ಹಾಗೆ ಕೂತ್ಕೋ. ಯಾರು ಬೇಡ ಅಂದಿದ್ದು? ಸೀರಿಯಲ್ ಹೇಗೆ ಲೂಸ್ ತರ ಮಾತಾಡ್ಬೇಡ. ಸೀರಿಯಲ್ ನನಗೆ ಬೈಕಲ್ಲಿ ಕೂರೋದಕ್ಕೆ ಆಗಲ್ಲ, ಬೇಕಿದ್ರೆ ಕಾರಲ್ಲೇ ಹೋಗೋಣ. ಡೋಂಟ್ ವರಿ ಮೈ ಡಿಯರ್ ಸತ್ಯ, ನನಗೆ ಗೊತ್ತಿತ್ತು ನೀನ್ ಇದೇ ತರ ಹೇಳ್ತೀಯ ಅಂತ. ಅದಕ್ಕೂ ವ್ಯವಸ್ಥೆ ಆಗಿದೆ. ಬಾಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏನೇನ್ ಪ್ಲಾನು? ಎಲ್ಲ ನಿನಗೆ ಗೊತ್ತಾಗತ್ತೆ, ಸ್ವಲ್ಪ ವೆಯ್ಟ್ ಮಾಡು. ಆಗ್ಲಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ಸರ್ಪ್ರೈಸ್ ಅಂತ ಹೇಳದ್ನಲ್ಲ, ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಅಲ್ಲಿ ಏನ್ ಮಜಾ ಇರುತ್ತೆ ಹೇಳು. ಸರ್ಪ್ರೈಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿಷಯ ಏನು ಅಂತ ಹೇಳು. ಹೇಳಲೇಬೇಕಾ? ಹಾಗಿದ್ರೆ ಒಂದು ಕ್ಲೂ ಕೊಡ್ತೀನಿ. ಇದು ಬರೀ ನನ್ ಪ್ಲಾನ್ ಅಲ್ಲ, ಇದರಲ್ಲಿ ನಮ್ಮ ಅಮ್ಮನ ಸಜೆಷನ್ ಕೂಡ ಇದೆ. ನೀನ್ ಏನ್ ಹೇಳ್ತಿದ್ಯೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಮ್ಮ ಏನ್ ಸಜೆಷನ್ ಕೊಟ್ರು? ಅದೇ ದಿವ್ಯಾ, ಪ್ರೆಗ್ನೆನ್ಸಿ ವಿಚಾರನ ಅಮ್ಮನ ಹತ್ರ ಡಿಸ್ಕಸ್ ಮಾಡಿದೆ. ಅದಕ್ಕೆ ಅವರು ನಿನ್ ಮೂಡ್ ಚೇಂಜ್ ಆಗೋ ತರ ಏನಾದ್ರು ಮಾಡು ಅಂತ ಹೇಳಿದ್ರು. ಅದೇ ಟೈಮ್ಗೆ ನೀನ್ ಬೇರೆ ಹಳ್ಳಿ ಸಾಕಾಗೋಗಿದೆ ಅಂತ ಹೇಳ್ತಿದ್ದೆ. ಅದಕ್ಕೆ ನಿನ್ನ ಒಳ್ಳೆ ಟೂರ್ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಟೂರಾ? ನಿಜವಾಗ್ಲು ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು, ಇದೇ ಸತ್ಯ. ನನಗೆ ನಿನ್ ಖುಷಿ ಮುಂದೆ ಬೇರೆ ಏನು ಇಲ್ಲ ಬೇಬಿ. ನಿನ್ ಮುಖದ ಮೇಲೆ ಈ ಸ್ಮೈಲ್ ನೋಡೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸದ್ಯ ನನ್ನನ್ನ ಹಳ್ಳಿಯಿಂದ ಕರ್ಕೊಂಬಂದಿಯಲ್ಲ, ಎಲ್ಲಿ ನನ್ನನ್ನ ಅಲ್ಲೇ ಕೊಳಿಸ್ತೀಯ ಅಂತ ಭಯ ಆಗ್ಬಿಟ್ಟಿತ್ತು. ಇವಾಗ ನೀನು ಮುಂಚಿನ ತರನೇ ಆಗಿದ್ಯಾ. ಹೌದು, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಹನಿಮೂನ್ಗೆ. ಅಮೂಲ್ ಬೇಬಿ,
ಹೆಸರನೆ ನಾ ಬರೆಯುವೆ, ಅದು ಏನನ್ನೇ ನಾ ಬರೆಯ ಹೋದರು ಕಳಬಳ. ನಾನಿಲ್ಲ ಆ ತಕ್ಷಣ ಏನೋ ಒಂಥರ, ಏನೋ ಒಂಥರ ಈ ರೀತಿಯು ಹೌದಾ? ಎಲ್ಲ ರೂಮ್ಸು ಬುಕ್ ಆಗಿದೆಯಾ? ಇವಾಗ ಆಫ್ ಸೀಸನ್ ಅಲ್ವಾ, ಅದಕ್ಕೆ ಬುಕ್ ಮಾಡಿದೆ, ಹಾಗೆ ಬಂದ್ಬಿಟ್ಟೆ. ಸಾರಿ ಸರ್, ಅದು ನಮ್ಮ ರೆಸಾರ್ಟ್ ಓನರ್ ಅವ್ರ ವೈಫ್ ಜೊತೆ ಬಂದಿದ್ದಾರೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಎಲ್ಲ ರೂಮ್ ಅವರೇ ಬುಕ್ ಮಾಡ್ಕೊಂಡಿದ್ದಾರೆ ಸರ್. ಅದೇಂಗ್ರೆ ಡಿಸ್ಟರ್ಬ್ ಆಗುತ್ತೆ? ಬೇರೆಯವ್ರೇನು ಅವ್ರ ತಲೆ ಮೇಲೆ ಕುತ್ಕೋತಾರೆ. ಅಮಲ್ ಬೇಬೆ ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಬಾ ಹೋಗೋಣ. ಸತ್ಯ, ನೀನು ಸುಮ್ಮನಿರು. ಅಲ್ಲೂ ಇದೇ ಕತೆ ಆದ್ರೆ ಏನು ಮಾಡ್ತೀಯಾ? ನಾನು ಮಾತಾಡ್ತೀನಿ. ಹೇಳಿ ಸರ್, ಇವಾಗ ನಾವು ಏನು ಮಾಡಬೇಕು ಅಂತ? ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೆಸಾರ್ಟ್ ರೆಫರ್ ಮಾಡ್ತೀರಾ? ನಿಂದೊಳ್ಳೆ ಕತೆ ಆಯ್ತಲ್ಲ, ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ, ಬೇರೆ ರೆಫರ್ ಮಾಡ್ತೀರಾ ಅಂತ ಕೇಳ್ತಿದ್ಯಾ. ನಮ್ಗಿನ್ ಬಾಯ್ ಕೂಡ ನೋಡ್ಕೊಳ್ಳೋಣ ಬಾ. ಸತ್ಯ, ಸುಮ್ಮನಿರು, ಮಾತಾಡ್ತಾ ಇದ್ದೀನಲ್ವಾ. ಹೇಳಿ ಸರ್, ಇವಾಗ ಏನು ಮಾಡಬೇಕು? ಸರ್, ಅದು ಒಂದೇ ಒಂದು ರೂಮ್ ಇದೆ, ನಿಮಗೆ ಕಂಫರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗಿಷ್ಟ ಆದ್ರೆ ಆ ರೂಮ್ನೇ ಬುಕ್ ಮಾಡ್ಕೊಡ್ತೀನಿ ಸರ್. ಯಾವುದೋ ಒಂದು ರೂಮ್ ಬುಕ್ ಮಾಡಿ ಸರ್. ಸರ್, ಆದ್ರೆ ಅದು ಸಿಂಗಲ್ ರೂಮು ಸಿಂಗಲ್ ಬೆಡ್ ಸರ್. ಸಿಂಗಲ್ ರೂಮಾ? ನನಗೋಕೆ. ನೀವು ಬೇರೆ ಕಪಲ್ಸ್ ಇದ್ದೀರಾ, ಅಡ್ಜಸ್ಟ್ ಆಗುತ್ತೋ ಇಲ್ವೋ? ಅಡ್ಜಸ್ಟ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ನಾವೇ ಮಾಡ್ಕೋತೀವಿ. ಸತ್ಯ, ಒಂದು ನಿಮಿಷ ಇರು. ಏನಂದ್ರಿ ನೀವು? ಸಿಂಗಲ್ ರೂಮು ಸಿಂಗಲ್ ಕೋಟ? ಪರವಾಗಿಲ್ಲ ಬಿಡಿ. ಸತ್ಯ, ಸಿಂಗಲ್ ರೂಮು ಸಿಂಗಲ್ ಕಾಟ್ ಅಂತೆ, ಯಾಕೆ ಬೇಕು? ನೀನ್ ಹೇಳ್ದಂಗೆ ಬೇರೆ ರೆಸಾರ್ಟ್ಗೆ ಹೋಗೋಣ ಬಾ. ನಾವು ಬಂದಿರೋದೇ ಹನಿಮೂನ್ಗೆ ಅಮಲ್ ಬೇಬಿ, ನಮ್ಮ ಮಧ್ಯ ಗ್ಯಾಪ್ ಯಾಕೆ? ಸರ್, ಅದೇನೋ ಬರ್ಕೋತಿರಲ್ಲ, ಬರ್ಕೊಳ್ಳಿ. ಕಾರ್ತಿಕ್, ನಾನು ಸತ್ಯ. ಸತ್ಯ, ನನ್ನ ಮಾತು ಕೇಳು. ತುಂಬಾ ತುಂಬಾ ಕ್ಲಾಸ್ಟ್ರೋಫೋಬಿಕ್. ಅವ್ರಿಂಥದ್ದು ಮಾಡಿಲ್ಲ ಅಂತ ಇಲ್ಲ, ಹೋಗ್ಲಿ ಬಿಡು. ಇವಾಗ ಅದೆಲ್ಲ ಯಾಕೆ? ಅಲ್ಲ ಬಾಲ, ಈ ರೆಸಾರ್ಟ್ ನಿಂದೆ ಅಂತ ಹೇಳ್ತಿದ್ಯಾ, ಇಲ್ಲೆಲ್ಲ ನೀನ್ ಹೇಳ್ದಂಗೆ ನಡೆಯುತ್ತೆ ಅಂತಾನೂ ಹೇಳ್ದೆ. ಹಂಗಿದ್ಮೇಲೆ ಊರಲ್ಲಿ ದುಡ್ಗೋಸ್ಕರ ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದೆ? ಯಾಕೆ ನಿಮ್ ರೆಸಾರ್ಟ್ ಅಲ್ಲಿ ಬಿಸ್ನೆಸ್ ಆಗಲ್ವಾ? ಈ ದುಡ್ಡನ್ನ ಯೂಸ್ ಮಾಡ್ಬೋದಿತ್ತಲ್ವಾ? ಪಾಯಿಂಟ್ ಮಾಡ್ಬೋದು ದಿವ್ಯಾ, ಆದ್ರೆ ಹಾಳು ಸ್ವಾಭಿಮಾನ, ಅಪ್ಪನ ದುಡ್ಡು ಬೇಡ ಅಂತ ಬದುಕ್ತಾ ಇದ್ದೀನಿ. ನಿನ್ನ ಅವ್ರು ಒಪ್ಕೊಳ್ಳೋ ತನಕ ಅವ್ರು ಹಂಗ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದೀನಿ. ಮತ್ತಿವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಇವಾಗ ನಿನ್ ಸ್ವಾಭಿಮಾನಕ್ಕೆ ಅಡ್ಡಿ ಬರಲ್ವಾ? ಬರುತ್ತೆ, ಆದ್ರೆ ನಿನಗಿಂತ ನನಗೆ ಯಾವುದು ದೊಡ್ಡದು ಅನ್ಸಲ್ಲ. ಈಗ ಈ ವಿಷಯ ಎಲ್ಲ ಬಿಡು, ರಿಸೆಪ್ಷನ್ ಹತ್ರ ಹೋಗಿ ನನ್ನ ಹೆಸರು ಹೇಳು. ಹೌದು, ಅದಕ್ಕೇನೆ. ಹಾ, ಅದಕ್ಕೆ ಹೀಗೆ ಆಡ್ತಾ ಇರೋದು. ಇದೇ ಖುಷಿಲಿ ಇನ್ನೊಂದು ಮುತ್ತು ಕೊಡ್ಲಾ?
ತಿಂಡಿ ತಿನ್ನು ಸತ್ಯ. ಮುದ್ದು ಮಾಡೋದಕ್ಕೆ ಹೋದ್ರೆ ಒಳ್ಳೆ ಗುದ್ದಾಡೋಕೆ ನನ್ನ ಮಾಡ್ತಾನೆ. ಹೋಗಿ ಹೋಗಿ ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಲ್ಲ. ಹುಡುಗಿನೇ ಇಷ್ಟು ಫಾಸ್ಟ್ ಆಗಿರುವಾಗ ನಾವೇನು ಕಡಿಮೆ ಅಂತ ಮುಂದೆ ಬರ್ತಾರೆ ಅಂತಾನೆ.